ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ಅವಕಾಶ ಕೊಡದೇ ಇರುವಂತಹ ಘಟನೆ ಕೇವಲ ಬೀದರು ಶಿವಮೊಗ್ಗದಲ್ಲಿ ಮಾತ್ರ ನಡೆದಿಲ್ಲ, ಬೆಂಗಳೂರಿನಲ್ಲೂ ಕೂಡ ನಡೆದಿದೆ. ಬೆಂಗಳೂರಿನ ಕಾಲೇಜೊಂದರಲ್ಲೂ ಕೂಡ ಜನಿವಾರದ ಜಟಾಪಟಿ. ಜನಿವಾರ ಧರಿಸಲು ಅವಕಾಶ ಕೊಡದೇ ಇರೋದರ ಬಗ್ಗೆ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಜಯನಗರದ ಕಾಲೇಜೊಂದರಲ್ಲಿ ನಡೆದಂತಹ ಘಟನೆ ಇದು. ಜನಿವಾರ ಹಾಕಿದ ಹುಡುಗರನ್ನ ನಿಲ್ಲಿಸಿ ಜನಿವಾರವನ್ನ ಕಟ್ ಮಾಡ್ತಿದ್ರಂತೆ ಸಿಬ್ಬಂದಿಗಳು. ಸಾಮಾನ್ಯವಾಗಿ ಜನಿವಾರ ಕತ್ತರಿಸುವುದು ಕೆಟ್ಟ ಸನ್ನಿವೇಶದಲ್ಲಿ, ಆದರೆ ನಿನ್ನೆಯ ಘಟನೆ ಬೇಸರ ತರಿಸಿದೆ ಅಂಥೇಳಿ ಪೋಷಕರು ಅಳಲನ್ನು ತೋಡ್ಕೊಂಡಿದ್ದಾರೆ. ಬೆಂಗಳೂರಿನ ಕಾಲೇಜೊಂದರಲ್ಲೂ ಕೂಡ ಜನಿವಾರವನ್ನು ಕಟ್ ಮಾಡಿರುವಂತಹ ಘಟನೆ ನಡೆದಿದೆ. ಹಾಗಾದರೆ ಮೇಲಿಂದ ಇನ್ಸ್ಟ್ರಕ್ಷನ್ ಇಲ್ಲ, ಇಲಾಖೆಯಿಂದ ಸೂಚನೆ ಬಂದಿಲ್ಲ, ಮೇಲಾಧಿಕಾರಿಗಳು ಹೇಳಿಲ್ಲ, ಏಕಾಏಕಿಯಾಗಿ ಪರೀಕ್ಷಾ ಸಿಬ್ಬಂದಿಗಳು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ಯಾಕೆ ಅಂಥೇಳಿ ಡ್ರೆಸ್ ಕೋಡ್ನಲ್ಲೂ ಕೂಡ ಈ ಅಂಶ ಇಲ್ಲ. ಈ ನಡೆ ಏನನ್ನು ಸೂಚಿಸ್ತಾ ಇದೆ ಅಂತ, ಯಾಕಾಗಿ ಹೀಗೆ ನಡ್ಕೊಂಡ್ರು ಅಂತ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ವಿದ್ಯಾರ್ಥಿಯೊಬ್ಬ ಜನಿವಾರ ಹಾಕಿರುವಂತಹ ಕಾರಣಕ್ಕೆ ಪರೀಕ್ಷೆಗೆ ಬಿಟ್ಟಿಲ್ಲ, ಮತ್ತೊಂದು ಕಡೆ ಜನಿವಾರವನ್ನು ಕತ್ತರಿಸ್ತೀವಿ, ಅದಾದಮೇಲೆ ನೀವು ಪರೀಕ್ಷೆಗೆ ಹೋಗಿ ಅಂಥೇಳಿ ಸಿಬ್ಬಂದಿಗಳು ಹೇಳಿದಾರಂತೆ. ಹಲವು ಕಡೆಗಳಲ್ಲಿ ಈ ರೀತಿಯ ಪ್ರಕರಣ ವರದಿ ಆಗ್ತಾ ಇದೆ. ಬೀದರು, ಶಿವಮೊಗ್ಗ ನಂತರ ಬೆಂಗಳೂರು ಕಾಲೇಜಿನಲ್ಲೂ ಕೂಡ ಈ ರೀತಿಯ ಘಟನೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಇವರ ಉದ್ದೇಶವಾದರೂ ಏನಾಗಿತ್ತು ಅಂತ. ರಾಜ್ಯದ ಹಲವು ಕಡೆಗಳಲ್ಲಿ ಜನಿವಾರ ಹಾಕಿರೋ ವಿಚಾರಕ್ಕೆ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಕಳಿಸದೇ ಇರುವಂತಹ ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ. ಪಬ್ಲಿಕ್ ಟಿವಿಗೆ ಸಚಿವ MC ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. KEAಯಿಂದ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸುವಂತಹ ನಿಯಮ ಇಲ್ಲ, ಪ್ರಕರಣದ ಬಗ್ಗೆ ವರದಿಯನ್ನು ತರಿಸ್ಕೊಳ್ತೇವೆ ಅಂಥೇಳಿ ಮಾನ್ಯ ಸಚಿವರು ಹೇಳಿದ್ದಾರೆ. ಜನಿವಾರ ತೆಗೆಸಿದ್ರೆ ಖಂಡಿತವಾಗಿಯೂ ಕೂಡ ಕ್ರಮವನ್ನು ತೆಗೆದುಕೊಳ್ತೇನೆ, ಯಾವುದೇ ಧರ್ಮದ ನಂಬಿಕೆಗೆ ಧಕ್ಕೆ ಬರುವಂತೆ ನಡೆದುಕೊಳ್ಬಾರ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನ ಸಚಿವ ಸುಧಾಕರ್ ಕೊಟ್ಟಿದ್ದಾರೆ. ಕ್ರಮ, ವಿಚಾರಣೆ, ವರದಿ ಎಲ್ಲವೂ ಕೂಡ ಸರಿ, ಬಟ್ ಒಬ್ಬ ವಿದ್ಯಾರ್ಥಿಯ ಜೀವನ ಹಾಳಾಗಿದೆಯಲ್ಲ, ಅದ್ರ ಬಗ್ಗೆ ಏನು ಮಾಡ್ತಾರೆ ಅಂತ. ಈಗ ಬೆಳಗ್ಗೆ ನಮ್ಮ ಸ್ನೇಹಿತರು ಯಾರೋ ಹೇಳಿದ್ರು ಈ ರೀತಿ ಏನೋ ನಡೆದಿದೆ ಘಟನೆ ಅಂತ. ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಪರಿಶೀಲನೆ ಮಾಡಿದೆ. ಶಿವಮೊಗ್ಗ ಮತ್ತು ಬೀದರಲ್ಲಾಗಿದೆ ಅಂಥೇಳಿ ಮಾಹಿತಿಯನ್ನು ಹೇಳಿದ್ರು. ಆದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಇದೆ. ನಾವು ಎಲ್ಲೂ KEAಯಿಂದ ಎಲ್ಲೂ ಜನಿವಾರ ತೆಗಿಬೇಕು ಅಂತಕ್ಕಂಥ ಸೂಚನೆ ಮತ್ತೊಂದು ನಾವು ಯಾರೂ ಕೊಟ್ಟಿಲ್ಲ. ಆ ರೀತಿ ಸ್ಥಳೀಯವಾಗಿ ಯಾರಿಗೂ ಜನಿವಾರ ಹಾಕ್ಕೊಂಡು ಬಂದಿದ್ದಾರೆ ಅಂತ ಪರೀಕ್ಷೆ ಬರೀಲಿಕ್ಕೆ ಯಾರೂ ಅಡ್ಡಿಪಡಿಸಿಲ್ಲ. ಮಾಹಿತಿ ಇರೋವಂಥದ್ದು ತೆಗೆಸಿದ್ದಾರೆ ಅಂತಕ್ಕಂಥದ್ದು, ಆದರೆ ಅವರು ಕೂಡ ಅಲ್ಲಿ ಅಲ್ಗಳೆದಿದ್ದಾರೆ. ಆ ರೀತಿ ನಾವು ಯಾರಿಗೂ ತೆಗೆಸಿಲ್ಲ ಅಂತಕ್ಕಂಥದ್ದು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಥ ADC ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋಣ. ಯಾಕಂದರೆ ಆ ರೀತಿಯಾಗಿ KEA ಮುಖಾಂತರ ಯಾವುದೂ ಸೂಚನೆ ಇಲ್ಲ. ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರೋಟೋಕಾಲ್ಸ್ ಏನು ಫಾಲೋ ಮಾಡಬೇಕು, ಯಾವುದೇ ರೀತಿ ಪರೀಕ್ಷಾ ಅವ್ಯವಹಾರ ಆಗಬಾರ್ದು ಅಂತಕ್ಕಂಥ